2026 ಹೊಸ ವರ್ಷ ಸ್ವಾಗತಕ್ಕೆ ರಾಜಧಾನಿ ಸಜ್ಜಾಗಿದೆ. ಬೆಂಗಳೂರಿನ ಎಂಜಿ ರೋಡ್, ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್ನಲ್ಲಿ ಲೈಟಿಂಗ್ಸ್ ಕಂಗೊಳಿಸ್ತಾ ಇದೆ. 15 ಲಕ್ಷ ವೆಚ್ಚದಲ್ಲಿ ಲೈಟಿಂಗ್ಸ್ ವ್ಯವಸ್ಥೆ ಮಾಡಲಾಗಿದ್ದು, ಲೈಟಿಂಗ್ಸ್ ಕಣ್ತುಂಬಿಕೊಳ್ಳೋದಕ್ಕೆ ಜನಸಾಗರ ಹರಿದು ಬರ್ತಾ ಇದೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕಣ್ಗಾವಲು ಇಟ್ಟಿದ್ದು, ಅಂಗಡಿ ಮುಂಗಟ್ಟುಗಳಿಗೂ ಸುರಕ್ಷತಾ ಕ್ರಮ ಕೈಗೊಳ್ಳೋದಕ್ಕೆ ಸೂಚನೆ ನೀಡಿದ್ದಾರೆ. ಹೆಚ್ಚಿನ ಜನಸಂದಣಿ ಸೇರೋದ್ರಿಂದ ಸುರಕ್ಷತೆಗೆ ಹೆಚ್ಚು ಒತ್ತು ನೀಡಲಾಗಿದೆ. ರಾಜ್ಯದ ಅತಿದೊಡ್ಡ ನಕಲಿ ಚಾಪಾ ಕಾಗದ ಹಗರಣ ಸಂಬಂಧ ಈಗಾಗಲೇ ಮಾಜಿ ಸಂಸದ ಆದಿ ಕೇಶವಲ್ಲು ಮಕ್ಕಳನ್ನ ಅರೆಸ್ಟ್ ಮಾಡಲಾಗಿದೆ. ಇದೀಗ ಸಿಬಿಐ ಅಧಿಕಾರಿಗಳು ಕೋರ್ಟ್ಗೆ ರಿಮಾಂಡ್ ಅರ್ಜಿ ಸಲ್ಲಿಸಿದ್ದು, ವಂಚಕರ ಜೊತೆ ಕೈ ಜೋಡಿಸಿದ್ದ ಡಿವೈಎಸ್ಪಿ ಮೋಹನ್ ಕಳ್ಳಾಟ ಬಯಲಾಗಿದೆ. ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಕಬಳಿಕೆಗೆ ಕೆ ರಘುನಾಥ್ ಸಾವಿನ ಬಳಿಕ ಅವರೇ ಬರೆದುಕೊಟ್ಟ ರೀತಿ ನಕಲಿ ವಿಲ್ ಸೃಷ್ಟಿಸಿದ್ರು. 2016ರಲ್ಲಿ ತನ್ನ ಪತ್ನಿ ಹೆಸರಿಗೆ ರಘುನಾಥ್ ವಿಲ್ ಬರೆದಿದ್ರು. ಆದರೆ 2018ರಲ್ಲಿ ಅಸಲಿ ವಿಲ್ ಮುಚ್ಚಿಟ್ಟು ನಕಲಿ ದಾಖಲೆಯನ್ನೇ ಅಸಲಿ ಅಂತ ಸಾಬೀತಿಗೆ ಯತ್ನಿಸಿದ್ದಾರೆ. ಎಚ್ಎಎಲ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆರೋಪಿಗಳ ಪರ ಕೆಲಸ ಮಾಡಿದ್ದು, ನಕಲಿ ದಾಖಲೆಯನ್ನೇ ಅಸಲಿ ಅಂತ ಸಾಬೀತಿಗೆ ಮೋಹನ್ ಕೈ ಜೋಡಿಸಿದ್ದಾರೆ. ನಕಲಿ ದಾಖಲೆಯ ಸಹಿ ಎಫ್ಎಸ್ಎಲ್ಗೆ ಮೋಹನ್ ರವಾನಿಸಿ ಅಸಲಿ ಅಂತ ಸಾಬೀತಿಸಿದ್ರು. ಇದೀಗ ತನಿಖೆಯಲ್ಲಿ ಆರೋಪಿಗಳ ಕಳ್ಳಾಟ ಬಯಲಾಗಿದ್ದು, ಕೋರ್ಟ್ಗೆ ಸಿಬಿಐ ಅಧಿಕಾರಿಗಳು ದಾಖಲೆ ಸಲ್ಲಿಸಿದ್ದಾರೆ. ಕಾರು, ಬೈಕ್, ಸೈಕಲ್ ಬಳಿಕ ಇದೀಗ ಶೂ ಕಳ್ಳತನ ಮಾಡುವ ಗ್ಯಾಂಗ್ ಆಕ್ಟಿವ್ ಆಗಿದೆ. ಧಾರವಾಡ ನಗರದ ಮಾಳಾಪುರ ಮತ್ತು ಭಾರತ ನಗರದಲ್ಲಿ ಶೂ ಕಳ್ಳತನ ಮಾಡಿದ ಪ್ರಕರಣ ಬೆಳಕಿಗೆ ಬಂದಿದೆ. ಮುಖಕ್ಕೆ ಮಾಸ್ಕ್ ಹಾಕಿ ಬರುವ ಗ್ಯಾಂಗ್ ಮನೆ ಹೊರಗೆ ಬಿಟ್ಟಿರುವ ಶೂವನ್ನು ಕದ್ದು ಎಸ್ಕೇಪ್ ಆಗ್ತಿದ್ದಾರೆ. ಒಟ್ಟು 4 ಜನ ಕಳ್ಳರು ಚಪ್ಪಲಿ ಮತ್ತು ಶೂವನ್ನು ಕದ್ದೊಯ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಧಾರವಾಡ ಉಪನಗರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆಯಾಗಿದೆ. ಪೊಲೀಸರ ಎದುರೇ ಫಾರ್ಮ್ ಒಳಗೆ ನುಗ್ಗಿ ಜನರು ಕೋಳಿ ಮತ್ತು ಮೊಟ್ಟೆಯನ್ನ ಹೊತ್ತೊಯ್ದಿದ್ದಾರೆ. ಗದಗ ಜಿಲ್ಲೆ ಗಜೇಂದ್ರಗಡ ಹೊರ ವಲಯದ ಉಣಚಗೇರಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. 15 ವರ್ಷದ ಹಿಂದೆ ಕೋಳಿ ಸಾಕಾಣಿಕೆ ಕೇಂದ್ರ ಗ್ರಾಮದಲ್ಲಿ ತೆರೆಯಲಾಗಿತ್ತು. ಕೋಳಿ ಫಾರ್ಮ್ನಿಂದಾಗಿ ಗ್ರಾಮದ ಜನರು ಗಬ್ಬು ವಾಸನೆಗೆ ಬೇಸತ್ತು ಹೋಗಿದ್ರು. ಮೇಘರಾಜ್ ಕೋಳಿ ಫಾರ್ಮ್ ಹೆಸರಿನ ಕೋಳಿ ಸಾಕಾಣಿಕೆ ಕೇಂದ್ರಕ್ಕೆ ಗ್ರಾಮಸ್ಥರು ವಿರೋಧಿಸಿದ್ದು, ಸ್ಥಳಾಂತರಿಸುವಂತೆ ಮನವಿ ಮಾಡಿದ್ರು. ಗದಗ ಜಿಲ್ಲಾಧಿಕಾರಿ ಗಜೇಂದ್ರಗಡ ಪುರಸಭೆಗೆ ಮನವಿ ಮಾಡಿದ್ರೂ ಸರಿಯಾದ ಸ್ಪಂದನೆ ಸಿಗಲಿಲ್ಲ. ಹೀಗಾಗಿ ರೊಚ್ಚಿಗೆದ್ದ ಗ್ರಾಮಸ್ಥರು ಕೈಗೆ ಸಿಕ್ಕ ಕೋಳಿ, ಮೊಟ್ಟೆ ಟ್ರೇ ಹೊತ್ತೊಯ್ದಿದ್ದಾರೆ. ಇತ್ತ ಪೊಲೀಸರ ಜೊತೆ ಫಾರ್ಮ್ ಮಾಲೀಕ ಮೂಕ ಪ್ರೇಕ್ಷಕನಂತೆ ನಿಂತಿದ್ದು, ಇಡೀ ಫಾರ್ಮ್ ಅನ್ನೇ ಖಾಲಿ ಮಾಡಲಾಗಿದೆ. ಗೃಹ ಬಳಕೆ ಸಿಲಿಂಡರ್ ಸ್ಫೋಟಗೊಂಡು ದಂಪತಿಗೆ ಗಂಭೀರ ಗಾಯ ಆಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಲ್ಯಾಳ ಗ್ರಾಮದಲ್ಲಿ ಈ ಘಟನೆಯಾಗಿದೆ. ಧನಪಾಲ ಕಾಂಬಳೆ, ಅನಸೂಯ ಕಾಂಬಳೆಗೆ ಗಂಭೀರ ಗಾಯ ಆಗಿದೆ. ಸಿಲಿಂಡರ್ ಸ್ಫೋಟದ ರಭಸಕ್ಕೆ ಮನೆ ಗೋಡೆ ಕುಸಿತ ಆಗಿದೆ. ಗಾಯಾಳುಗಳಿಗೆ ಅಥಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.